ಟಿವಿಗೆ ನೋಡಿದ್ಮೇಲೆ ನೀವು MLA ಆಗ್ಬಹುದು ಸರ್. ಖಂಡಿತ ಅದರಲ್ಲೇನು ಡೌಟ್ ಏನು ಮೇಡಮ್, ನಾವು ಆಗ್ಬೋದು ನೀವು ಆಗ್ಬೋದು ಮೇಡಮ್. ಬಟ್ ಡ್ಯಾಡೀಸ್ ಹೋಮ್ ಯಾವಾಗ ಸರ್? ನಾನು ಬೆಳಗ್ಗೆ ಮನೆಯಿಂದ ಹೊರಡಬೇಕಾದ್ರೆ ಹಾಗೆ ನೋಡ್ತಾ ಇದ್ದೆ ವಿಜಯ್ ಅವರ ಒಂದು ರಾಜಕೀಯ, ಹೇಗೆ ಅವರು ಜನರು ಸಂಪಾದಿಸಿ ಜನರನ್ನು ಹೇಗೆ ಖರ್ಚ್ಕೊಂಡ್ರು. ಈಗೆಲ್ಲ ನಾವು ನೋಡ್ತಿರ್ತೀವಿ ಕೆಲವು ಪಕ್ಷಗಳಲ್ಲಿ ಅದು ದುಡ್ಡು ಕೊಡಬೇಕು, ಅದು ಮಾಡಬೇಕು, ಖರ್ಚು ಮಾಡಬೇಕು. ವಿಜಯ್ ಅವ್ರಿಗೆ ಹೇಗೆ ಅದೊಂದು ಕ್ರೌಡ್ ಫುಲ್ ಆಯಿತು ಅನ್ನೋದನ್ನ ನೋಡ್ತಾ ಇರಬೇಕಾದ್ರೆ ಕುಮಾರಣ್ಣವರೇ ನಂಗೆ ಸಡನ್ನಾಗಿ ತಲೆಗೆ ಬಂದಿದ್ದು. ಇರಲಿ ರಾಜಕೀಯಗಳು ಏನಾದರೂ ಇರಲಿ, ಕುಮಾರಣ್ಣವ್ರಿಗೂ ಒಂದು ಚಾನ್ಸ್ ಈ 2028ಕ್ಕೆ ಜನರು ಕರ್ನಾಟಕದಲ್ಲಿ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾ ನಾನು ಮುಂದುವರೆದು ಹೇಳ್ತಾ ಹೋಗ್ತೀನಿ. ಇವತ್ತು ತಮಿಳ್ನಾಡು ರಾಜಕಾರಣ, ಪಶ್ಚಿಮ ಬಂಗಾಳದಲ್ಲಾದಂಥ ರಾಜಕಾರಣ ಪ್ರಸಕ್ತ ನಮ್ಮ ಕರ್ನಾಟಕದಲ್ಲಿ 2028ಕ್ಕೆ 100% ದಿಕ್ಸೂಚಿ ಆಗುತ್ತೆ. ರೀಸನ್ ಇಷ್ಟೇ ಮೇಡಮ್, ಸುಮ್ಮನೆ ಅಸಂಬದ್ಧ ಹೇಳಿಕೆಗಳನ್ನ ಕೊಡೋದು, ಏನೋ ನಾವು ಯೋಜನೆಗಳನ್ನ ಜಾರಿಗೆ ತಂದಿದ್ದೀವಿ ಅದನ್ನು ಜನರು ಬೆನಿಫಿಟ್ ಮಾಡ್ಕೊಳ್ತಿದ್ದಾರೆ ಅನ್ನೋದು, ಈ ಸುಮ್ಮನೆ ಶಾಸಕರುಗಳು ದಿನ ಬೆಳಗ್ಗೆ ಅದನ್ನೊಂದು ಹೇಳಿಕೆಗಳನ್ನ 2 ರಾಷ್ಟ್ರೀಯ ಪಕ್ಷಗಳಿಂದ ಬೇಸತ್ತಿದ್ದಾರೆ ಜನ ಅಂತ ಹೇಳಿ ನಾನು ಅದನ್ನೇ ಹೇಳಕ್ಕೆ ಹೋಗ್ತಿದ್ದೀನಿ. ಈ ಹೇಳಿಕೆಗಳನ್ನ ಬಿಟ್ಟು ಒಂದು ಥರ್ಡ್ ಆಲ್ಟರ್ನೇಟಿವ್ ಬಗ್ಗೆ ಜನ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಆ ಥರ್ಡ್ ಆಲ್ಟರ್ನೇಟಿವ್ JDS ಆಗುತ್ತಾ? ಯಾಕೆಂದ್ರೆ JDS ಒಂದ್ಸರಿ ಕಾಂಗ್ರೆಸ್ ಜೊತೆ, ಒಂದ್ಸರಿ BJP ಜೊತೆ ಅಲಯನ್ಸ್ ಇಲ್ಲದೆ JDS ಏಕಾಂಗಿಯಾಗಿ ಇದ್ದದ್ದಿಲ್ಲ. ಬಟ್ ಅವ್ರಿಗೆ ಬಹುಮತ ಮಾತ್ರ ಬೇಕು. ಇಲ್ಲ, ಈಗ ಆಗ ತಗೊಂಡ್ರೆ ಜನತಾ ಪರಿವಾರ ಹೇಗೆ ಬೆಳೆದು ಬಂದಿದೆ ಅಂತ ನೀವು ತಿಳ್ಕೊಂಡಿದ್ದೀರಾ. 89ರಲ್ಲಿ ಸಿಂಗಲ್ ಡಿಜಿಟಲ್ಲಿದ್ದು 94ರಲ್ಲಿ ಟ್ರಿಬಲ್ ಡಿಜಿಟ್ ಆಯಿತು. ಹಾಗೆ ನಾನು ಅದನ್ನೇ ಈಗ ನೀವು ವಿಜಯ್ ಟಿವಿಗೆ ಅಂತ ಕೇಳಿದಾಗ ಬಹಳ ವ್ಯತ್ಯಾಸ ಇದೆ. ಕಾಲಕ್ಕೆ ತಕ್ಕಂತೆ ನಿಮ್ಮ ಪರಿವಾರದ ಬಹಳಷ್ಟು ಜಾತಿ ಸಮುದಾಯಗಳು ನಿಮ್ಮನ್ನು ಬಿಟ್ಟು ಹೋಗಿದ್ದಾವೆ. ಈಗ ನೋಡಿ, ಅದೇ ಕೆಲಸ ಆಗ್ತಿರೋದಲ್ಲ. ಈಗ ನಮ್ಮಲ್ಲಿ ಕಾರ್ಯಕ್ರಮಗಳು ಆಗ್ತಿರೋದೇ JDS ಅಲ್ಲಿ ಅದೇ ಕಾರ್ಯಕ್ರಮಗಳು. ಈಗ ನೋಡಿ, ಅಲ್ಪಸಂಖ್ಯಾತ ಸಮುದಾಯ ಅಲ್ಲಿ ಒಂದು STPI ಅಂತಹ ಒಲ್ಲದ ಮನಸ್ಸಿನ ಅದೇನಂತಾರ ಒಲ್ಲದ ಗಂಡನಿಗೆ ಓಟ್ ಹಾಕಬೇಕಾಯ್ತು. ಬಟ್ ಅಲ್ಲಿ ಆಪ್ಷನ್ನೇ ಇಲ್ಲ, JDS ಇಲ್ಲ, ಆಪ್ಷನ್ ಇಲ್ಲ. ಈಗಲೂ ಅಪ್ಸೆಟ್ ಆಗಿರುವಂತಹ ಅಲ್ಪಸಂಖ್ಯಾತ ಸಮುದಾಯಕ್ಕೆ JDS ಆಪ್ಷನ್ ಇಲ್ಲ. NDA ಭಾಗದಲ್ಲಿದ್ದೀವಿ. JDS ಅವ್ರದ್ದೇ ನಮ್ಮದೇ ಆದಂಥ ಒಂದು ಸಿದ್ಧಾಂತ ಇದೆ, BJP ಅವ್ರದ್ದು ಒಂದು ಸಿದ್ಧಾಂತ ಇದೆ. ಹಾಗಂತ ನಮ್ಮ ಸಿದ್ಧಾಂತ ಈಗ ನಾವು NDA ಭಾಗವಾಗಿದ್ದೀವಿ ಅಂದಾಗ ಜಾತ್ಯತೀತತೆಯನ್ನು ಎಲ್ಲೂ ಬಿಟ್ಕೊಡೋವಂಥ ಮಾತಿಲ್ಲ. ಮುಸಲ್ಮಾನರು 2023ರಲ್ಲಿ ಓಟ್ ಹಾಕಿಲ್ಲ. ಹಾಗಂತ ಕುಮಾರಣ್ಣವರು ದೊಡ್ಡಗೌಡರು ಎಲ್ಲಾದರೂ ಅಲ್ಪಸಂಖ್ಯಾತರಿಗೆ ಮೋಸ ಮಾಡಿದಾರ? 2028ಕ್ಕೆ ಬಂದೇ ಬರುತ್ತೆ ನೋಡಿ. ಈ ಸಲ ಕಾಂಗ್ರೆಸ್ಸು ದಾವಣಗೆರೆನಲ್ಲಿ ಏನು ಅಲ್ಲಿ ಗೆದ್ದು ಬಂದಿದೆ, ಈಗಲೂ ಅಲ್ಲಿ ಮುಸಲ್ಮಾನರು ಯಾವ ರೀತಿಯಲ್ಲಿ ಕಾಂಗ್ರೆಸ್ ಅವರು ಆತ್ರವಾಗಿ ಡಿಸಿಷನ್ ತಗೊಂಡ್ರು ಅದೆಲ್ಲ ಅವರು ಅಬ್ಸರ್ವ್ ಮಾಡಿದ್ದಾರೆ. ನಾವು ಯಾರ ಜೊತೆ ಇದ್ರೆ NDA ಭಾಗ ಅಂತ ನಾವು ಇದ್ದಾಗ ಅದಕ್ಕೆ ನಾವೇನೇ ಇದ್ರೂ ನಾವು ಆ NDA ಭಾಗವಾಗಿ ಯಾರು ಅಭ್ಯರ್ಥಿ ಇರ್ತಾರೆ ಅವರೇ ನಮ್ಮ ಅಭ್ಯರ್ಥಿ ಆಗಿರ್ತಾರೆ. ಈಗ ನೋಡಿ, ಹಾಗೆ ನಾನು ಎಕ್ಸಾಂಪಲ್ ಕೊಡಬಲ್ಲೆ. ಮಂಡ್ಯದಲ್ಲಿ ನಾವು ಕಾಂಗ್ರೆಸ್ ಜೊತೆ ಚುನಾವಣೆಗೆ ಹೋದ್ವಿ. ಮಂಡ್ಯದಲ್ಲಿ ಕಾಂಗ್ರೆಸ್ ನಮ್ಮ ಕೈ ಹಿಡಿಲಿಲ್ಲ. ಅದೇ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾನ್ಯ DK ಸುರೇಶ್ ಅವ್ರನ್ನ ಒಂದು ದೊಡ್ಡ ಅಂತರದಲ್ಲಿ ಗೆಲ್ಸಿ ಕಳಿಸಿದ್ವಿ JDS ಸೇರಿ. ಹಾಗೆ ನಾವೇಗೆ ಕುಮಾರಣ್ಣವರು ಒಂದು ಪಕ್ಷದ ಜೊತೆ ಇದ್ದಾಗ ಹೇಗೆ ನಿಲ್ತಾರೆ ಅನ್ನೋದನ್ನ ಇದೆ, ಎಲ್ರಿಗೂ ಜನರು ನೋಡಿದ್ದಾರೆ. ಏನು ಮಾಡೋಕ್ಕಾಗತ್ತೆ, ಬೇರೆ ಪಕ್ಷದವ್ರು ಮಾಡಲಿಲ್ಲ ಅಂತ. ಮತ್ತು ಈ ಚುನಾವಣೆ ಅಂತೂ ಮೇಡಮ್ SIRಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಚುನಾವಣಾ ಆಯೋಗ ಏನು ಮಾಡ್ತಿದೆ, ಹರಿಯಾಣದಲ್ಲಿ ತುಂಬ ಚೆನ್ನಾಗಿ ಅದ್ಭುತವಾದಂಥ ಚುನಾವಣೆ ಆಯಿತು, ಬಿಹಾರಲ್ಲಿ ಆಯಿತು, ಅಸ್ಸಾಮಲ್ಲಿ, ಇವಾಗ ನೋಡಿದಾಗ ವೆಸ್ಟ್ ಬೆಂಗಾಲ್, ತಮಿಳ್ನಾಡು, ಎಲ್ಲೂ ಕರ್ನಾಟಕದಲ್ಲಿ ಇನ್ನೊಂದು 15 ದಿನದಲ್ಲಿ ಶುರು ಮಾಡೋ ಪ್ರಾಸೆಸ್ಸಲ್ಲಿ ಇದ್ದಾರೆ ಅಂತ ಚುನಾವಣಾ ಆಯೋಗ ಹೇಳ್ತಿದೆ. 90ರಷ್ಟು ಅಧಿಕ ಮತದಾನ ಆದಾಗ ಒಂದು ಕಡೆ ಖುಷಿ ಆಯಿತು. ಅವರೊಂದು ಧ್ಯೇಯ ಹೇಳ್ತಾ ಇದ್ರು, ಏಕ ವ್ಯಕ್ತಿ ಏಕಮತ ಇರಲೇಬೇಕು, ಮಿಸ್ ಆಗಬಾರ್ದು, ಅಲ್ಲಿ ಯಾವುದು ಡಿಲೀಟ್ ಆಗಬಾರ್ದು, ಯಾವುದು ಅನ್ನೆಸರಿ ಒಂದು ಮತದಾರ ಆ್ಯಡ್ ಆಗಬಾರ್ದು ಅಂತ ಹೇಳ್ತಾಯಿದ್ರು. SIR ಆಗಿದ್ರಿಂದ ನೋಡಿ, ವೆಸ್ಟ್ ಬೆಂಗಾಲ್ BJPಗೆ ಉಪಯೋಗ ಆಯಿತು. ಹಾಗಂತ ಅಂದ್ಬಿಟ್ಟು BJP ಅವ್ರು ಪುನಃ ಬಂದು ತಮಿಳ್ನಾಡಲ್ಲಿ ಆ SIR ಉಪಯೋಗ ಪಡ್ಕೊಳ್ತಾರೆ ಅಂತಲ್ಲ, ಆ ಕೇರಳದಲ್ಲಿ ಪಡ್ಕೊಳ್ತಾರೆ ಅಂತಲ್ಲ. SIR ಅನ್ನೋದು ಒಂದು ಚುನಾವಣಾ ಆಯೋಗ ಏನು ಕೊಟ್ಟರು. ಈಗ ಡೆಮೋಗ್ರಫಿ ನೀವು ಅಂತ ಡೀಪ್ ಹೋದರೆ ಸರ್, ಎಲ್ಲಿ ಡಿಲೀಟ್ ಆಗಿದೆ, ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಡಿಲೀಟ್ ಆಗಿದೆ, ಅಲ್ಲಿ ಯಾರ್ದು ಪ್ರಭಾವ ಇದೆ, ಅಲ್ಲಿ ಯಾವ ಮತಗಳು ಇದ್ದಾವೆ, ಯಾವ ಸಮುದಾಯದ ಮತ, ಇವೆಲ್ಲವೂ ಕೂಡ ತುಂಬಾ ಸೂಕ್ಷ್ಮವಾಗಿ ಅಧ್ಯಯನ ಮಾಡ್ತಾರೆ. TMC ಅವ್ರು ನಾಳಿದ್ದು ಬಿಡುಗಡೆ ಮಾಡ್ತಾರೆ. ಬಟ್ ನೀವೇನು ಕೇರಳ ಮತ್ತು ತಮಿಳ್ನಾಡು ಅಂತ ಅಂದ್ರಲ್ಲ ಸರ್, ಕೇರಳ ಮತ್ತು ತಮಿಳ್ನಾಡು
ಅಲ್ಲ ಅಂದ್ರೆ ರಿಲಿಜನ್ ಬೇಸೇ ಇಲ್ಲ ಸರ್. ಇವಾಗ ನೋಡಿ ಕೇರಳದಲ್ಲಿ ರಿಲಿಜನ್ ಬೇಸೇ ಇಲ್ಲ ಸರ್. ಕೇರಳದಲ್ಲಿ ಇವತ್ತು ತಮಿಳ್ನಾಡಿನ ಜನ ಏನ್ ರಿಲಿಜನ್ ನೋಡಿದಾರಾ ಅಥವಾ ಅಲ್ಲೇನು ಕ್ರಿಶ್ಚಿಯನ್ ಅಂತ ನೋಡಿದಾರಾ, ಅಲ್ಲೇನು ದಲಿತ ಅಂತ ನೋಡಿದಾರ, ಏನ್ ನೋಡಿದ್ದಾರೆ ಸರ್? ಅವ್ರಿಗೊಂದು ಬದಲಾವಣೆ ಬೇಕು, ಬದಲಾವಣೆಯ ಮುಖ ವಿಜಯ ಆದ್ರೂ ವಿಜಯ್ಗೆ ಒತ್ತು ಬಂದಿದ್ದಾರೆ. ಸೊ ಹಿಂಗಾಗಿ ಆ ಡೆಮೋಗ್ರಫಿ ತುಂಬಾ ಚೇಂಜ್ ಇದೆ. ಬಟ್ ನನಗೆ ಬೇಕಾಗಿರೋದು JDS ಪಾರ್ಟಿ. JDS ಪಾರ್ಟಿ ಲೆಟ್ ಅಸ್ ಅಸ್ಯೂಮ್ ಇವತ್ತು ಅಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ JDS ಕ್ಯಾಂಡಿಡೇಟ್ ಇದ್ದಿದ್ರೆ ಏನಾಗ್ತಿತ್ತು ಸರ್ ರೇಷ್ಮೆ ಸರ್? ನೋಡಿ, ದಾವಣಗೆರೆಯ ಮುಖ್ಯ ಸಂದೇಶ ಏನಂದ್ರೆ ಇದೇ ಮೊದಲ ಬಾರಿಗೆ ಮುಸ್ಲಿಂ ಸಮುದಾಯ ಒಂದು ಸಂಘಟಿತವಾಗಿ ಪ್ರತಿಭಟನೆ ಮಾಡಿದರು. ಕಾಂಗ್ರೆಸ್ ವಿರುದ್ಧ ಅಂತಲ್ಲ, ಈ ವೋಟ್ ಬ್ಯಾಂಕ್ ರಾಜಕಾರಣದ ವಿರುದ್ಧ. ಯಾವುದೇ ಜಾತಿ ಧರ್ಮ ಸಮುದಾಯವನ್ನು ವೋಟ್ ಬ್ಯಾಂಕ್ ಅಂತ ಸಂಬೋಧಿಸೋದೇ ಅವರ ರಾಜಕೀಯ ವಿವೇಕಕ್ಕೆ ಮಾಡ್ತಿರೋ ಅಪಮಾನ. ಅದು ಇಟ್ಸ್ ಅನ್ ಇನ್ಸಲ್ಟ್ ಟು ದಿ ಪೊಲಿಟಿಕಲ್ ವಿಸ್ಡಮ್ ಆಫ್ ದಟ್ ಕಾಸ್ಟ್ ಅಂಡ್ ಕಮ್ಯುನಿಟಿ. ಬಹಿರಂಗವಾಗಿ ದೊಡ್ಡ ಬೆಲೆ ತರಬೇಕಾಗಿ ಬಂತು. ಒಬ್ರು MLCನ ಪ್ರಾಥಮಿಕ ಸದಸ್ಯ ಸಸ್ಪೆಂಡ್ ಮಾಡಿದ್ರು, ಪೊಲಿಟಿಕಲ್ ಸೆಕ್ರೆಟರಿನ ಡಿಸ್ಮಿಸ್ ಮಾಡಿಬಿಟ್ರು. ಆದ್ರೂ ಕೂಡ ಧೈರ್ಯವಾಗಿ ಭಾರತೀಯ ಮುಸಲ್ಮಾನರಿಗೆ ಇದೊಂದು ಸಂದೇಶ, ನಿನ್ನ ಮೇಲೆ ನೀವು ರಾಜಕೀಯ ಒತ್ತೆಯಾಳುಗಳನ್ನು ತಿಳ್ಕೊಬೇಡಿ, ನಾವು ಬ್ಲೈಂಡಾಗಿ ನಿಮ್ಮ ನೂರು ಯಾಕಂದ್ರೆ ರಾಜಣ್ಣ ಅವ್ರು ಹೇಳಿದ್ರಲ್ಲ, ಕಾಂಗ್ರೆಸ್ಗೆ ಅವ್ರು ಓಟ್ ಹಾಕೋದು BJP ಸೋಲ್ಲಿ ಅಂತ ಹೊರತು ಕಾಂಗ್ರೆಸ್ ಮೇಲೆ ಪ್ರೀತಿಯಿಂದ ಅಲ್ಲ ಅಂತ. ದಟ್ಸ್ ಅ ಫ್ಯಾಕ್ಟ್. ಆದರೆ ಮುಸಲ್ಮಾನರು ಅರ್ಥ ಮಾಡ್ಕೋಬೇಕು, ಹಿಂದೂ ಅಂದ ಕೂಡಲೇ ಕೋಮುವಾದ, ಮುಸ್ಲಿಂ ಅಂತಂದ್ರೆ ಸೆಕ್ಯುಲರ್ವಾದನ. ಸೆಕ್ಯುಲರಿಸಮ್ನ ರಕ್ಷಣೆ ಮಾಡೋ ಜವಾಬ್ದಾರಿ ಎಲ್ಲರ ಮೇಲೂ ಇದೆ. ಮುಸ್ಲಿಮರು ಆ ಥರದ ಒಂದು ಸಂವೇದನೆಯನ್ನು ತೋರಿಸ್ಬೇಕು, ಹಿಂದೂಗಳು ಆ ಥರ ಸಂವೇದನೆಯನ್ನು ತೋರಿಸ್ಬೇಕು, ಬದ್ಧತೆಯನ್ನು ತೋರಿಸ್ಬೇಕು ಸೆಕ್ಯುಲರಿಸಮ್ಗೆ. ಇವ್ರು ಬೇಕಾದಂತೆ ತಮ್ಮ ಒಂದೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಭಾರತೀಯ ಮುಸ್ಲಿಮರ ಧೋರಣೆ ಹೆಂಗಿದೆ ಅಂತಂದ್ರೆ, ಬಾನು ಮುಷ್ತಾಕ್ ಪ್ರತಿಷ್ಠಿತ ಬುಕ್ಕರ್ ಪ್ರಶಸ್ತಿ ಪಡ್ಕೊಂಡು ಬಂದ್ಮೇಲೆ ಸರ್ಕಾರ ಚಾಮುಂಡಿ ಬೆಟ್ಟದ ಮೇಲೆ ಸನ್ಮಾನ ಮಾಡಿ ತೋರ್ತು. ಇವತ್ತಿಗೂ ಒಂದು ಮುಸ್ಲಿಂ ಸಂಘಟನೆ ಆಕೆಗೆ ಸನ್ಮಾನ ಮಾಡಿಲ್ಲ. ಯಾಕಂದ್ರೆ ಅಲ್ಲಿ ಸಾಂಪ್ರದಾಯಿಕವಾದ, ಅಲ್ಲಿರೋ ಮತೀವಾದದ ವಿರುದ್ಧ ನಿರಂತರವಾಗಿ ಬರವಣಿಗೆ ಮಾಡಿ ದೊಡ್ಡ ಬವಣೆ ಅನುಭವಿಸಿದ್ದಾರೆ ಅವರು. ಬರೀ ಹಿಂದೂಗಳು ಮಾತ್ರ ಪ್ರಗತಿಪರರಾಗಿರ್ಬೇಕು, ಸುಧಾರಣವಾದಿಗಳಾಗಿರ್ಬೇಕು, ಕ್ರಾಂತಿಕಾರಿಗಳಾಗಿರ್ಬೇಕು, ಮುಸಲ್ಮಾನರು ಇನ್ನು ಮಧ್ಯಕಾಲೀನ ಯುಗದಲ್ಲಿ ಇಡಬೇಕು ಅಂತಿದ್ದೀರಾ? ಈ ಧೋರಣೆ ಬದಲಾಗಬೇಕು. ಆಮೇಲೆ ಸೆಕ್ಯುಲರಿಸಂ ಅಂತಂದಾಗ ನೀವು ಮುಸಲ್ಮಾನರನ್ನ ಯಾವ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದೀರಿ ಅಂತ. ಅವರು ಎಲ್ಲರೂ ಮೂಲಭೂತವಾದಿಗಳು ಅನ್ನೋದು ಇನ್ನೊಂದು ಬಿಜೆಪಿ ಅವರು ಕೂಡ ಅರ್ಥ ಮಾಡ್ಕೋಬೇಕು. ಭಾರತೀಯ ಮುಸಲ್ಮಾನರು ಅಂದ ತಕ್ಷಣ ಸರ್ ಅಲ್ಲೊಂದು ರಾಷ್ಟ್ರೀಯತೆ ಪ್ರಶ್ನೆ ಬರುತ್ತೆ, ಅಲ್ಲೊಂದು ಮೂಲಭೂತವಾದದ ಪ್ರಶ್ನೆ ಬರುತ್ತೆ. ವೈ ಮುಸಲ್ಮಾನರಷ್ಟೇ ಯಾಕೆ ಸರ್ ಹಿಂದುತ್ವ ಅಂತ ಮುಸಲ್ಮಾನರನ್ನ ಹಿಂದುತ್ವ ಬೇರ್ಪಡಿಸುವಂತಹ ಪಾರ್ಟಿಗಳು ಅದೇ ರೀತಿ ನೀವು ಮುಸಲ್ಮಾನರನ್ನ ವೋಟ್ ಬ್ಯಾಂಕ್ ಅಂತ ಪರಿಗಣಿಸ್ಬಿಟ್ಟು ಏನ್ ಮಾಡ್ತಾರೆ? 2012ರಲ್ಲಿ ವಿಧಾನ ಪರಿಷತ್ ಚುನಾವಣೆ ನಡೆದಾಗ ಕ್ರಾಸ್ ವೋಟಿಂಗ್ ಮಾಡಿ ಇಕ್ಬಾಲ್ ಅಹಮದ್ ಸರ್ಡ್ಗಿನ್ ಸೋಲಿಸ್ತೀರಾ. ಹೆಬ್ಬಾಳದಲ್ಲಿ ಬೈ ಎಲೆಕ್ಷನ್ ಇಟ್ಟಿದ್ದು ಜಾಫರ್ ಶರೀಫ್ ಮೊಮ್ಮಗನ ಒಳತಂತ್ರ ಮಾಡ್ಬಿಟ್ಟು ಅವ್ನು ಸೋಲಿಸ್ತೀರಾ. ಒಂದು 4 ಕಾಮೆಂಟ್ ಮಾಡ್ದ ಅಂತಂದು ರೋಷನ್ ಬೇಗನ್ ಎಕ್ಸ್ಪೆಲ್ ಮಾಡ್ತೀರಾ. ಅಲ್ಲೆಲ್ಲೋ ಮೇಯರ್ ಎಲೆಕ್ಷನಲ್ಲಿ ಲೋಕಲ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡ ಅಂತಂದ್ಬಿಟ್ಟು ತನ್ವೀರ್ ಸೇಠ್ನ ಬ್ಲಾಕ್ ಲಿಸ್ಟ್ ಹಾಕ್ತೀರಾ. ಕೊನೆಗೆ ನಿಮ್ಮ ಪರಮಾಪ್ತ ಮಿತ್ರ ಸೇಮ್ ಇಬ್ರಾಹಿಮ್ ಬೇಸತ್ ಬಿಟ್ಟು ಹೋಗುವಂಥ ಸ್ಥಿತಿಗೆ ತಂದಿಡ್ತೀರಿ.